ಈಗ ಮಡಿಕೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ರೀಚ್ ಆಗಿದ್ದೀನಿ. ಆಗ ರಾಜ ಓಂಕಾರೇಶ್ವರ ಟೆಂಪಲ್ ನ ನಿರ್ಮಾಣ ಮಾಡ್ತಾನೆ. ಜಾಫರಾಬಾದ್ ಅಂತ ಮರುನಾಮಕರಣ ಮಾಡ್ತಾರೆ. ಭಾರತದ ಪ್ರಸಿದ್ಧ ಮಿಲಿಟರಿ ನಾಯಕರಲ್ಲಿ ಇವರು ಒಬ್ಬರಾಗಿದ್ರು. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದಷ್ಟು ಆನಿಮಲ್ಸ್ ಗಳನ್ನೆಲ್ಲ ರೀಕ್ರಿಯೇಟ್ ಮಾಡಿ ಮಡಗಿರ್ತಾರೆ. ರಾಜಸ್ ಟಾಂಬ್ ಅಂತ ಅಂದ್ರೆ ರಾಜರ ಸಮಾಧಿ. ಅಬಿ ಫಾಲ್ಸ್ ನ ಮೊದಲು ಜೆಸ್ಸಿ ಫಾಲ್ಸ್ ಅಂತ ಕರಿತಿದ್ರು. ನಾನು ಇವತ್ತು ಮಡಿಕೇರಿಗೆ ಹೋಗ್ತಾ ಇದ್ದೀನಿ. ಒಂದೇ ದಿನದಲ್ಲಿ 6 ಪ್ಲೇಸ್ ನ ಹೇಗೆ ಕವರ್ ಮಾಡೋದು ಅಂತ ಪೂರ್ತಿ ಡೀಟೇಲ್ಸ್ ನಾನು ನಿಮ್ಗೆ ನೀಡ್ತೀನಿ. ಈ ವಿಡಿಯೋ ಪೂರ್ತಿ ನೋಡಿ. ನೀವೇನಾದ್ರೂ ಮಡಿಕೇರಿ ಹೋಗಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ. ಒಂದೇ ದಿನದಲ್ಲಿ 6 ಪ್ಲೇಸ್ ಹೇಗೆ ಕವರ್ ಮಾಡೋದು ಅಂತ ಶಾರ್ಟ್ ವಿಡಿಯೋ. ಅದನ್ನ ನೋಡಿದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಅದಲ್ದೇ ನಿಮ್ಗೆ ಈ ವಿಡಿಯೋ ಬಂದು ಫುಲ್ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 6 ಪ್ಲೇಸಸ್ ಮತ್ತೆ ಎಲ್ಲಾನು ಸಹ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನಾನು ಮಾರ್ನಿಂಗ್ ಮೈಸೂರು ಬಸ್ ಸ್ಟ್ಯಾಂಡ್ ಅಂದ್ರೆ ಸಬರ್ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಲ್ಲ, ಅಲ್ಲಿ ನಾನು ರೀಚ್ ಆದೆ. ಬೆಳಗಿನ ಜಾವ 5 ಗಂಟೆಯಿಂದಾನೇ ಬಸ್ಸಸ್ ಅವೈಲೇಬಲ್ ಇರ್ತದೆ. ಈಗ ನಾನು ಮಡಿಕೇರಿಗೆ ಹೋಗ್ತಿದ್ದೀನಿ. ಅಲ್ಲಿ ಏನಾದ್ರು ಒಂದು ಸ್ಪೆಷಲ್ ಹುಡುಕಿರ್ಬೇಕಲ್ವಾ. ನಾನು 3 ಸ್ಪೆಷಲ್ ಹುಡುಕಿದ್ದೀನಿ. ಅಂದ್ರೆ ಸ್ಪೆಷಲ್ ಅನ್ನೋದಕ್ಕಿಂತ ಮಡಿಕೇರಿಲಿ ಫೇಮಸ್ ಮೊದಲನೇದು ಕಾಫಿನ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ, ಕುಡಿಬಹುದು. ಹಾಗೆ ಕಾಫಿ ಪುಡಿನೂ ಸಹ ನಾವು ಪರ್ಚೇಸ್ ಮಾಡಬಹುದು. ಎರಡನೇದು ಚಾಕ್ಲೇಟ್, ಹೋಮ್ ಮೇಡ್ ಚಾಕ್ಲೇಟ್, ಅವರೇ ಓನಾಗಿ ಪ್ರಿಪೇರ್ ಮಾಡಿ ಚಾಕ್ಲೇಟ್ ನ ಮಾರೋದಕ್ಕೆ ಮಡಗಿರ್ತಾರೆ. ಮೂರನೇದು ಬಂದು ವೈನ್ ಅಂದ್ರೆ ನೀವ್ ಹೇಳೋ ತರ ಎಣ್ಣೆ ಅಲ್ಲ, ಫ್ರೂಟ್ ಗಳಿಂದ ಮಾಡಿರ್ತಾರೆ. ಅಂದ್ರೆ ಮಡಿಕೇರಿಲಿ ಕೆಲವು ಫೇಮಸ್ ವೈನ್ ಗಳಿದಾವೆ. ಅವು ಬಂದು 30 ತರದ ವೆರೈಟೀಸ್ ವೈನು ಅವ್ರು ಪ್ರಿಪೇರ್ ಮಾಡ್ತಾರಂತೆ. ಅದರಲ್ಲಿ ಜಾಸ್ತಿ ಜನ ಹೇಳೋದು ಗ್ರೇಪ್. ಗೂಗಲ್ ಸರ್ಚ್ ಮಾಡಿದ್ದೆ, ಅಲ್ಲೂ ಸಹ ಅದು ಹೇಳಿದ್ದು ಗ್ರೇಪ್ ವೈನ್ ಇದೆಲ್ಲ ಅದನ್ನ ಬೈ ಮಾಡಿ ಸಖತ್ ಟೇಸ್ಟ್ ಆಗಿರ್ತದೆ ಅಂತ ಹೇಳ್ತಾರೆ. ಇವು 3 ಕಾಫಿ, ಚಾಕ್ಲೇಟು, ವೈನು. ನೀವು ಮಡಿಕೇರಿ ಎಲ್ಲಿ ಬೇಕಾದ್ರೂ ತಿರ್ಗಾಡಿ, ಎಲ್ಲಾ ಕಡೆನೂ ಸ್ಟೋರ್ ಇರ್ತದೆ. ಈಗ ಮಡಿಕೇರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದು ರೀಚ್ ಆಗಿದ್ದೀನಿ. ಈಗ ನಾನು ನೆಕ್ಸ್ಟ್ ಮಾಡೋ ಕೆಲಸ ಬೈಕ್ ರೆಂಟ್ ತಗೊಳ್ಬೇಕು. ಮಡಿಕೇರಿ ಬಸ್ ಸ್ಟ್ಯಾಂಡ್ ಇಂದ ಒಂದು 350 ಮೀಟರ್ಸ್ ವಾಕ್ ಮಾಡಿದ್ರೆ ಝೂಮ್ ಬೈಕ್ ರೆಂಟಲ್ಸ್ ಅಂತ ಒಂದಿದೆ. ಅದನ್ನೆಲ್ಲ ಕಂಪೇರ್ ಮಾಡಿ ಆ ಬೈಕ್ ರೆಂಟಲ್ಸ್ ಬೆಸ್ಟ್ ಇತ್ತು, ಒಳ್ಳೆ ರಿವ್ಯೂ ಇತ್ತು. ಬೈಕ್ ನಾವು ರೆಂಟ್ ತಗೊಳಕ್ಕಿಂತ ಮುಂಚೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ನಾವು ಕ್ಯಾರಿ ಮಾಡಿರ್ಬೇಕು. ಅದನ್ನ ಅವ್ರು ಕೊಟ್ರೇನೆ ಅವರು ಬೈಕ್ ರೆಂಟ್ ಕೊಡೋದು. ಅಂಡ್ ಪರ್ ಡೇಗೆ 600 ರುಪೀಸ್ ಅಂತ ಹೇಳಿದ್ರು. ಡೆಪಾಸಿಟ್ ಅಂತ 500 ರುಪೀಸ್ ಚಾರ್ಜ್ ಮಾಡಿದ್ರು. ಬೈಕ್ ನಾವು ರಿಟರ್ನ್ ಕೊಟ್ಟಾಗ 500 ರುಪೀಸ್ ನಮ್ಗೆ ರಿಟರ್ನ್ ಕೊಡ್ತಾರೆ. ಇಲ್ಲಿ ವೆರೈಟೀಸ್ ಆಫ್ ಬೈಕ್ ಇತ್ತು. ಇಲ್ಲಿ ಬೋರ್ಡ್ ನೋಡಬಹುದು. 500 ಇಂದ ಸ್ಟಾರ್ಟ್ ಆಗುತ್ತೆ ಬೈಕ್ಸ್. ಎಲ್ಲ ತರ ಬೈಕ್ಸ್ ಇವ್ರ ಹತ್ರ ಅವೈಲೇಬಲ್ ಇತ್ತು. ಬೈಕ್ ಒಂದು 360 ವಿಡಿಯೋಸ್ ಮಾಡ್ಕೊಳ್ಳಿ ನಿಮ್ ಸೇಫ್ಟಿಗೋಸ್ಕರ. ಅಂಡ್ ಎಲ್ಲೆಲ್ಲ ಸ್ಕ್ರಾಚ್ ಆಗಿದೆ ಅದನ್ನೆಲ್ಲ ಫೋಟೋ ಹೊಡ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಮ್ ಕೈಗೆ ಬೈಕ್ ಬಂತು. ಇಲ್ಲಿಂದ ನಾನು ಟ್ರಾವೆಲ್ ಸ್ಟಾರ್ಟ್ ಮಾಡ್ಬೇಕು. ಅಂಡ್ ನನ್ನ ಪ್ಲಾನ್ ಇದ್ದಿದ್ದು 20 to 30 ಕಿಲೋಮೀಟರ್ ಅಷ್ಟೇ ಕವರ್ ಆಗೋದು. ಅದರಿಂದ ಒಂದು 50 to 60 ರುಪೀಸ್ ನಾನು ಪೆಟ್ರೋಲ್ ಹಾಕ್ಸುವಂತ ಪ್ಲಾನ್ ಹಾಕೊಂಡೆ. ಅಲ್ಲಿಂದ ನಾನು ಫಸ್ಟ್ ಪ್ಲೇಸ್ ಹೋಗಿದ್ದೆ ಟೆಂಪಲ್, ಓಂಕಾರೇಶ್ವರ ಟೆಂಪಲ್. ಇದು ಬಂದು 1.2 ಕಿಲೋಮೀಟರ್ಸ್ ಇದೆ ಝೂಮ್ ಬೈಕ್ ರೆಂಟಲ್ ಇಂದ. ಟೆಂಪಲ್ ಗೆ ಎಂಟರ್ ಆದೆ. ಟೆಂಪಲ್ ಎಂಟರ್ ಆಗ್ತಿದ್ದಂಗೆ ಕಲ್ಯಾಣ ಮಂಟಪ, ಅದ್ರ ಮಧ್ಯೆ ಗುಡಿ ತರ ಹಾಕಿದಾರೆ. ಅದ್ರ ಆಪೋಸಿಟ್ ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಇರಲ್ಲ. ಟೆಂಪಲ್ ಒಳಗಡೆ ಎಂಟರ್ ಆದಷ್ಟೇ ರೈಟ್ ಸೈಡ್ ಅಲ್ಲಿ ನಾವು ಕೈ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟರ್ ಆಗಬೇಕು. ಓಂಕಾರೇಶ್ವರ ಟೆಂಪಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ, 2ನೇ ಲಿಂಗರಾಜೇಂದ್ರ ಅವರು 1820ರಲ್ಲಿ ಈ ಟೆಂಪಲ್ ನಿರ್ಮಾಣ ಮಾಡ್ತಾರೆ. ಈ ಟೆಂಪಲ್ 18ನೇ ಶತಮಾನದಲ್ಲೇ ನಿರ್ಮಾಣ ಆಗಿತ್ತು. ಏನಕ್ಕೆ ಈ ರಾಜ ನಿರ್ಮಾಣ ಮಾಡ್ತಾನೆ ಅಂತ ಅಂದ್ರೆ, ಕತೆಗಳ ಪ್ರಕಾರ ರಾಜ ತನ್ನ ರಾಜಕೀಯ ಮಹತ್ವಾಕಾಂಕ್ಷೆಗಳನ್ನು ಪೂರೈಸಲು ಬ್ರಾಹ್ಮಣರು ಇರ್ತಾರಲ್ಲ ಅವ್ರನ್ನೆಲ್ಲ ಕೊಲೆ ಮಾಡ್ತಿದ್ನಂತೆ. ಅವನೇನ್ ಕೊಲೆ ಮಾಡ್ತಿದ್ನ ಅದು ಅವನ್ಗೆ ದುಸ್ಸಪ್ತಗಳು ಕಾಡುತ್ತಿತ್ತು. ಅದರಿಂದ ಅವನು ಮುಕ್ತಿ ಪಡೆಯಲು ಏನ್ ಮಾಡ್ತಾನೆ, ಕೆಲವು ಜ್ಞಾನಿಗಳ ಸಲಹೆಯನ್ನು ಪಡಿತಾರೆ. ಆಗ ಆ ಜ್ಞಾನಿಗಳು ಅವನ್ಗೆ ಏನಂತ ಹೇಳ್ತಾರೆ ಅಂದ್ರೆ, ನೀನು ಶಿವನ ದೇವಾಲಯವನ್ನು ನಿರ್ಮಿಸು, ನಿನಗೆ ಏನ್ ಕಾಡ್ತಿದೆಯಲ್ಲ ಅವೆಲ್ಲ ಮುಕ್ತಿ ಆಯ್ತವೆ ಅಂತ. ಆಗ ಆ ರಾಜ ಓಂಕಾರೇಶ್ವರ ಟೆಂಪಲ್ ನ ನಿರ್ಮಾಣ ಮಾಡ್ತಾನೆ. ನಿರ್ಮಾಣ ಮಾಡಾದ್ಮೇಲೆ ಒಳಗಡೆ ದೇವ್ರು ಇರ್ಬೇಕಲ್ವಾ, ಅದಕ್ಕೋಸ್ಕರ ಪವಿತ್ರ ನಗರವಾದ ಕಾಶಿಗೆ ಹೋಗಿ ಅಲ್ಲಿ ಶಿವನ ಲಿಂಗವನ್ನ ತೆಗೆದುಕೊಂಡು ಬಂದು ಓಂಕಾರೇಶ್ವರ ಟೆಂಪಲ್ ಒಳಗಡೆ ನಿರ್ಮಾಣ ಮಾಡ್ತಾನೆ. ಅದಕ್ಕೆ ಇವನು ಓಂಕಾರೇಶ್ವರ ಟೆಂಪಲ್ ಅಂತ ನಾಮಕರಣ ಮಾಡ್ತಾನೆ. ಓಂಕಾರೇಶ್ವರ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾಷ್ಟ ಮಾಡಕ್ಕೆ. ಪೂರ್ತಿ ಹೊಟ್ಟೆ ಹಸಿತಿತ್ತು. ಅಲ್ಲಿ ಮಧ್ಯೆ ನಾಷ್ಟ ಮಾಡ್ಕೊಂಡು ನೆಕ್ಸ್ಟ್ 2ನೇ ಪ್ಲೇಸ್ ಹೋದೆ. ಅದ್ ಬಂದು ಮಡಿಕೇರಿ ಫಾಲ್ಟ್. ಅದನ್ನ ಇನ್ನೊಂದ್ ಹೆಸರು ಸಹ ಕರೀತಾರೆ, ಮರ್ಕೆರ ಫಾಲ್ಟ್ ಅಂತಾನು ಕರೀತಾರೆ. ಇದು ಓಂಕಾರೇಶ್ವರ ಟೆಂಪಲ್ ಇಂದ 900 ಮೀಟರ್ಸ್ ಇದೆ. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30 ತನಕ ಇರ್ತದೆ. ಅಂಡ್ ಸೋಮವಾರ ಕ್ಲೋಸ್ ಇರ್ತದೆ ಇದು ಫಾಲ್ಟ್. ಈ ಫಾಲ್ಟ್ ಅಲ್ಲಿ 2 ತರ ಫಾಲ್ಟ್ ಇದೆ. ಫಸ್ಟ್ ಒನ್ ವಸ್ತು ಸಂಗ್ರಹಾಲಯ ಇಟ್ಟಿದ್ದಾರೆ. ಅಂಡ್
ಮಡಿಕೇರಿ ಫೋರ್ಟ್ ಈ ವಸ್ತು ಸಂಗ್ರಹ ಚಿಕ್ಕದಿದೆ, ಅದಕ್ಕೆ ಎಂಟ್ರಿ ಫೀಸ್ 10 rupees ಇದೆ ಎಂಟ್ರಿ ಫೀಸ್. ಈ ಮಡಿಕೇರಿ ಫೋರ್ಟ್ಗೂ ಸಹ ಹಿಸ್ಟ್ರಿ ಇದೆ. ಏನಂತ ಅಂದ್ರೆ ಮಡಿಕೇರಿ ಫೋರ್ಟ್ 17ನೇ ಶತಮಾನ ಮಧ್ಯದಲ್ಲಿ ಪ್ರಾರಂಭ ಆಗುತ್ತೆ. ಅಂದ್ರೆ 1750 ಆ ನಿಯರ್ ಬೈ ವರ್ಷದಲ್ಲಿ ಮಡಿಕೇರಿ ಫೋರ್ಟ್ ನಿರ್ಮಾಣ ಮಾಡ್ತಾರೆ. ಮಾಡಿದ್ದು ಮುದ್ದು ರಾಜ ನಿರ್ಮಾಣ ಮಾಡ್ತಾರೆ ಈ ಮಡಿಕೇರಿ ಫೋರ್ಟ್ ನ. ಹಾಗೆ ಆ ಮಡಿಕೇರಿ ಫೋರ್ಟ್ ಒಳಗಡೆ ಅವ್ರದ್ದೊಂದು ಅರಮನೆ ಸಹ ಕಟ್ಕೊಂಡಿರ್ತಾರೆ. ನಂತರ ಅಲ್ಲಿಗೆ ಟಿಪ್ಪು ಸುಲ್ತಾನರು ಗ್ರಾನೈಟ್ ನಲ್ಲಿ ಆ ಫೋರ್ಟ್ ನ ನಿರ್ಮಾಣ ಮಾಡ್ತಾರೆ. ಅದಾದ್ಮೇಲೆ ಆ ಫೋರ್ಟ್ ಗೆ ಮರುನಾಮಕರಣ ಮಾಡ್ತಾರೆ. ಏನಂತಂದ್ರೆ ಜಾಫರಾಬಾದ್ ಅಂತ ಮರುನಾಮಕರಣ ಮಾಡ್ತಾರೆ. ಅದಾದ್ಮೇಲೆ 1812ರಿಂದ 1814ವರೆಗೆ ಎರಡನೇ ಲಿಂಗರಾಜೇಂದ್ರ ಓಂಕಾರೇಶ್ವರ ಟೆಂಪಲ್ ನಿರ್ಮಾಣ ಮಾಡಿದ್ರಲ್ಲ, ಆ ರಾಜ ಈ ಮಡಿಕೇರಿ ಫೋರ್ಟ್ ನ ಹಿಡಿತದಲ್ಲಿ ಇಟ್ಕೊಳ್ತಾರೆ. ನಂತರ 1834ರಲ್ಲಿ ಬ್ರಿಟಿಷರು ಈ ಫೋರ್ಟ್ ಮೇಲೆ ಹಿಡಿತ ಸಾಧಿಸ್ತಾರೆ. ಬ್ರಿಟಿಷರು ಭಾರತ ಬಿಟ್ಟು ಹೋದ ನಂತರ ಈ ಫೋರ್ಟ್ ಸರ್ಕಾರ ವಶಕ್ಕೆ ಬರ್ತದೆ. ಈಗ ಈ ಫೋರ್ಟ್ ಟೂರಿಸ್ಟ್ ಪ್ಲೇಸ್ ಆಗಿದೆ. ಮಡಿಕೇರಿ ಫೋರ್ಟ್ ಇಂದ ನೆಕ್ಸ್ಟ್ ಹೋಗಿದ್ದೆ ಜನರಲ್ ತಿಮ್ಮಯ್ಯ ಮೆಮೋರಿಯಲ್ ಮ್ಯೂಸಿಯಂ. ನೇಮ್ನ ಇನ್ನೊಂದು ಹೆಸರು ಸಹ ಕರೀತಾರೆ, ಅದು ಸನ್ನಿ ಸೈಡ್ ಮೆಮೋರಿಯಲ್ ಮ್ಯೂಸಿಯಂ ಅಂತ. ಎಂಟ್ರಿ ಫೀಸ್ 40 rupees ಇರ್ತದೆ. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇರ್ತದೆ. ಮಂಗಳವಾರ ಇದು ಕ್ಲೋಸ್ ಇರ್ತದೆ. ಈ ಜನರಲ್ ತಿಮ್ಮಯ್ಯ ಮೆಮೋರಿಯಲ್ ಮ್ಯೂಸಿಯಂ ನ 2021ರಲ್ಲಿ ಇನಾಗ್ರೇಟ್ ಮಾಡ್ತಾರೆ. ಈ ಮೆಮೋರಿಯಲ್ ಮ್ಯೂಸಿಯಂ ನೇಮ್ ಅಲ್ಲೇ ಬಿಟ್ಟಿದ್ದಾರೆ, ಜನರಲ್ ತಿಮ್ಮಯ್ಯ ಮೆಮೋರಿಯಲ್ ಮ್ಯೂಸಿಯಂ ಅಂತ. ಜನರಲ್ ತಿಮ್ಮಯ್ಯ ಯಾರು ಅಂತಂದ್ರೆ ಭಾರತದ ಪ್ರಸಿದ್ಧ ಮಿಲಿಟರಿ ನಾಯಕರಲ್ಲಿ ಇವರು ಒಬ್ಬರಾಗಿದ್ರು. ಅವರೇ ಜನರಲ್ KS ತಿಮ್ಮಯ್ಯ. ಅವ್ರಿಗೆ ಗೌರವ ಸಲ್ಲಿಸಲು ಈ ಮೆಮೋರಿಯಲ್ ಮ್ಯೂಸಿಯಂ ನ ನಿರ್ಮಾಣ ಮಾಡಿದ್ದಾರೆ. ಇದ್ರ ಒಳಗಡೆ ಏನಿದೆ ಅಂತ ಅಂದ್ರೆ ಜನರಲ್ ತಿಮ್ಮಯ್ಯ ಇದಾರಲ್ಲ, ಅವ್ರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಪೂರ್ತಿ ವಿವರ ನೀಡಿದ್ದಾರೆ. ಅವ್ರು ಚಿಕ್ಕ ವಯಸ್ಸಿಂದ ದೊಡ್ಡವರಾಗುಂಟು ಏನ್ ಸಾಧನೆ ಮಾಡಿದ್ದಾರೆ, ಏನ್ ಮೆಡಲ್ಸ್ ಆಗಿರ್ಬೋದು, ಅವ್ರ ಆರ್ಮಿಲಿ ಇದ್ದಾಗ ಏನೇನು ಅಚೀವ್ಮೆಂಟ್ ಮಾಡಿದ್ರು ಎಲ್ಲ ಫೋಟೋ ಸಮೇತ ವಿತ್ ಇನ್ಫಾರ್ಮೇಶನ್ ಸಹ ನೀಡವ್ರೆ. ಹಂಗೆ ಅವ್ರ ಮಿಲಿಟರಿಲಿ ಇದ್ದಾಗ ಅವ್ರ ಶೌರ್ಯ ಮತ್ತು ನಾಯಕತ್ವದ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಅಲ್ಲಿ ಹಾಕಿದ್ದಾರೆ. ಅವ್ರದ್ದು ರೂಮ್ ಆಗಿರ್ಬೋದು, ಅವ್ರ ಏನೇನ್ ಯೂಸ್ ಮಾಡ್ತಾರ ವಸ್ತು, ಗನ್ ಆಗಿರ್ಬೋದು, ಖಡ್ಗ ಎಲ್ಲಾನು ಸಹ ಆ ಮೆಮೋರಿಯಲ್ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ. ಎಲ್ಲಾನು ಸಹ ನೋಡಬಹುದು. ಅಂಡ್ ಮಿಲಿಟರಿದು ಏನೇನು ಎಕ್ವಿಪ್ಮೆಂಟ್ಸ್ ಗಳಿದೆ ಅದನ್ನೆಲ್ಲ ಆ ಮ್ಯೂಸಿಯಂ ಒಳಗಡೆ ಮಡಗಿದ್ದಾರೆ. ಹಳ್ಳಿ ಸೈಡ್ ಅಲ್ಲಿ ಮನೆ ಇರುತ್ತೆ ಗೊತ್ತಾ ಯಾವ ತರ ಅಂತಂದ್ರೆ, ಒಂದು ಮನೆಗೆ ಹೋದ್ರೆ ಎಲ್ಲೆಲ್ಲೆಲ್ಲೋ ಕನೆಕ್ಟ್ ಆಗಿ ಈಚೆ ಬರಕ್ಕೆ ಆಗಲ್ಲ, ಆ ತರ ಫುಲ್ ಕನ್ಫ್ಯೂಷನ್. ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಅಂದ್ರೆ ಆ ಮೆಮೋರಿಯಲ್ ಮ್ಯೂಸಿಯಂ ಒಳಗಡೆ ಎಂಟ್ರಿ ಕೊಟ್ರೆ ರೈಟ್ ಸೈಡ್ ಹೋಗೋದು, ಲೆಫ್ಟ್ ಸೈಡ್ ಹೋಗೋದು, ಆ ಕನ್ಫ್ಯೂಷನ್. ರೈಟ್ ಸೈಡ್ ಹೋದ್ರೆ ಮತ್ತೆ ಅಲ್ಲೊಂದು, ರೈಟ್ ಸೈಡ್ ಹೋಗೋದು, ಲೆಫ್ಟ್ ಸೈಡ್ ಹೋಗೋದು, ಆ ತರ ಕನ್ಫ್ಯೂಷನ್. ಹೆಂಗ್ ಹೋಗ್ತಾ ಇದೀವಿ ಅಂತಾನೆ ಗೊತ್ತಾಗಲ್ಲ, ಈಚೆ ಹೆಂಗ್ ಬರ್ತೀವಿ ಅಂತಾನು ಗೊತ್ತಾಗಲ್ಲ. ಆ ತರ ಯುನೀಕ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಸಖತ್ತಾಗಿದೆ. ಅಲ್ಲಿಂದ ಈಚೆ ಬಂದ್ರೆ ಒಳ್ಳೆ ವ್ಯೂ ನೋಡ್ಬೋದು, ಒಳ್ಳೆ ವ್ಯೂ, ಸಖತ್ತಾಗಿತ್ತು ವ್ಯೂ ಮಾತ್ರ. ಆ ವ್ಯೂ ನೋಡ್ಕೊಂಡು ರಿಟರ್ನ್ ನಾವು ಮೆಮೋರಿಯಲ್ ಮ್ಯೂಸಿಯಂ ಇಂದ ಈಚೆ ಬಂದ. ಮೆಮೋರಿಯಲ್ ಮ್ಯೂಸಿಯಂ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ರಾಜ ಸೀಟ್ ಗಾರ್ಡನ್. ಟೈಮಿಂಗ್ಸ್ ಬಂದು ಬೆಳಿಗ್ಗೆ 9 ಗಂಟೆಯಿಂದ 8 ಗಂಟೆ ತನಕ ಇರ್ತದೆ. ಎಂಟ್ರಿ ಟಿಕೆಟ್ 10 rupees ಚಾರ್ಜ್ ಮಾಡ್ತಾರೆ. ಅಂಡ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದಷ್ಟು ಆನಿಮಲ್ಸ್ ಗಳನ್ನೆಲ್ಲ ರೀಕ್ರಿಯೇಟ್ ಮಾಡಿ ಮಡಗಿರ್ತಾರೆ. ಅಂಡ್ ಫ್ಲವರ್ಸ್ ಗಳು, ಅದು ಗಾರ್ಡನ್ ಆಗಿರೋದ್ರಿಂದ ಫ್ಲವರ್ಸ್ ಗಳನ್ನೆಲ್ಲ ಬೆಳೆದಿರ್ತಾರೆ, ಫ್ಲವರ್ಸ್ ಗಳೆಲ್ಲ ಇರುತ್ತೆ. ಅಂಡ್ ಇಲ್ಲಿ ನಾವು 3 ತರ ನೋಡ್ಬೋದು. ಒಂದು ಗಾರ್ಡನ್ ಟೈಪ್ ಅಲ್ಲಿ ನೋಡ್ಬೋದು. ಎರಡನೇದು ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ನಾವು ರಾಜ ಸೀಟ್ ಮೇನ್ ಅಂದ್ರೆ ವ್ಯೂ ಪಾಯಿಂಟ್, ಅಲ್ಲಿಂದ ಮಡಿಕೇರಿ ವ್ಯೂ ಪಾಯಿಂಟ್ ನ ನೋಡಬಹುದು. ಇಲ್ಲಿ ಆಲ್ಮೋಸ್ಟ್ ಜನರು ಬರೋದೇ ಸನ್ಸೆಟ್ ನೋಡಕ್ ಬರ್ತಾರೆ ಈವ್ನಿಂಗ್. ಅಂಡ್ ಇಲ್ಲಿ ಜಿಪ್ ಲೈನ್ ಸಹ ಅವೈಲೇಬಲ್ ಇದೆ. 350 ಪರ್ ಹೆಡ್. ಹೋಗಿದ್ ಬರೋದು ಅನ್ಸುತ್ತೆ, ನಂಗೂ ಕರೆಕ್ಟ್ ಆಗಿ ಗೊತ್ತಿಲ್ಲ. 350 rupees ಚಾರ್ಜ್ ಮಾಡ್ತಾರೆ ಪರ್ ಹೆಡ್. ನೀವೇನಾದ್ರೂ ಟ್ರೈ ಮಾಡ್ತೀನಿ ಅಂದ್ರೆ ಮಾಡಿ, ಬಟ್ ಕ್ರೌಡ್ ಏನ್ ಇರಲ್ಲ ಅಷ್ಟೊಂದು. ನಾನು ಹೋದಾಗ ಯಾರು ಟ್ರೈ ಮಾಡ್ಲಿಲ್ಲ, ಜಸ್ಟ್ ಗಾರ್ಡನ್ ಅಲ್ಲಿ ಸುತ್ತಾಡ್ತಿದ್ರು, ರಾಜ ಸೀಟು ವ್ಯೂ ಪಾಯಿಂಟ್ ನ ನೋಡ್ತಿದ್ರು ಅಷ್ಟೇ. ರಾಜ ಸೀಟ್ ಗಾರ್ಡನ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ರಾಜ ಟಾಮ್. ಇದು ನನ್ನ ಪ್ಲಾನ್ ಅಲ್ಲಿ ಇರ್ಲಿಲ್ಲ, ಬಟ್ ನಾನು ಬೈಕ್ ರೆಂಟಲ್ ತಗೊಂಡಲ್ಲ, ಅವರೇ ನಂಗೊಂದು ಪ್ಲಾನ್ ಹಾಕೊಟ್ರು. ಆ ಪ್ಲಾನ್ ಅಲ್ಲಿ ಇದು ಒಂದು ಆಡ್ ಆಗಿತ್ತು. ನನ್ನ ಹತ್ರ ಟೈಮ್ ಇದಿಲ್ಲ ಅಂದ್ಬಿಟ್ಟು ಇದನ್ನು
ಕವರ್ ಮಾಡ್ತಿದ್ದೀನಿ. ಎಂಟ್ರಿ ಫೀಸ್ ಬಂದು 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಇದು ಟೈಮಿಂಗ್ಸ್ ಬೆಳಗ್ಗೆ 8:30 ಸಂಜೆ 6 ಗಂಟೆ ತನಕ ಇರ್ತದೆ. 3 ಟಾಂಬ್ಗಳಿದಾವೆ. ರಾಜಸ್ ಟಾಂಬ್ ಅಂತ ಅಂದ್ರೆ ರಾಜರ ಸಮಾಧಿ. ಹಾಗೆ ಈ 3 ನೋಡ್ತಿರಲ್ಲ, ಇದ್ರದ್ದು ಸಹ ಒಂದು ಹಿಸ್ಟ್ರಿ ಇದೆ. ಅದೇನಂತ ಅಂದ್ರೆ ರಾಜಸ್ ಟಾಂಬ್ ಅಂದ್ರೆ ರಾಜರ ಸಮಾಧಿ ಮಧ್ಯದಲ್ಲಿದೆಯಲ್ಲ, ಅದು 1809 ನಿರ್ಮಾಣ ಮಾಡ್ತಾರೆ. ಯಾರ ಸಮಾಧಿ ಅಂದ್ರೆ ಅಲೇರಿ ರಾಜ ದೊಡ್ಡ ವೀರ ರಾಜೇಂದ್ರ ಅವರ 2ನೇ ಪತ್ನಿಯಾದ ಮಹಾದೇವಿಯಮ್ಮ ಅವರು ಸತ್ತ ನಂತರ ಆ ರಾಜ ಏನ್ ಮಾಡ್ತಾನೆ, ಅವಳು ಆ 2ನೇ ಹೆಂಡತಿಗೋಸ್ಕರ ಈ ಸಮಾಧಿನ ನಿರ್ಮಾಣ ಮಾಡ್ತಾನೆ. ಈ ಸಮಾಧಿ ನಿರ್ಮಾಣ ಆದ ನಂತರ ರಾಜ ಅನಾರೋಗ್ಯದಿಂದ ಅವನು ಸಾವನ್ನಪ್ತಾನೆ. ಹಾಗಾಗಿ ಅದ್ರ ಪಕ್ಕದಲ್ಲಿ ಇದೆಲ್ಲ ದೊಡ್ಡದು ಆ ಟಾಮ್ ನ ರಾಜನ್ಗೆ ನಿರ್ಮಾಣ ಮಾಡ್ತಾರೆ. ಯಾರು ನಿರ್ಮಾಣ ಮಾಡ್ತಾರೆ ಅಂತ ಕೇಳ್ಬೋದು. ಯಾರಂದ್ರೆ ಅವನ ಸಹೋದರನಾದ ಲಿಂಗರಾಜೇಂದ್ರ 1820 ತನ್ನ ಅಣ್ಣನ ಸಮಾಧಿನ ನಿರ್ಮಾಣ ಮಾಡಿಸ್ತಾನೆ. ಪಕ್ಕದಲ್ಲಿ ಚಿಕ್ಕ ಸಮಾಧಿ ಇದೆಯಲ್ಲ, ಅದ್ಯಾರ್ದು ಅಂತಂದ್ರೆ ರಾಜ ಇದ್ನಲ್ಲ, ಆ ರಾಜನ ಗುರುಗಳು ರಾಜ ಪುರೋಹಿತ ರುದ್ರಪ್ಪ ಅವ್ರ ಸಮಾಧಿ 1834 ನಿರ್ಮಿಸ್ತಾರೆ. ಈ 3 ಟಾಮ್ಗಳೇನಿದೆ, ಈ 3 ಸಮಾಧಿಗಳು ರಾಜಂದು, ರಾಜನ ಹೆಂಡತಿದು, ರಾಜನ ಗುರುಗಳದು ಸಮಾಧಿ. ಇದು ಎಂಟ್ರಿ ಇರಲ್ಲ. ರಾಜನ್ ಸಮಾಧಿ ಅದು ಎಂಟ್ರಿ ಇಲ್ಲ, ಕ್ಲೋಸ್ ಮಾಡ್ಬಿಟ್ಟಿರು. ಸುತ್ತ ಒಂದ್ ರೌಂಡ್ ಹಾಕೊಂಡ್ ಬಂದೆ. ರಾಜನ್ ಹೆಂಡತಿ ಸಮಾಧಿ ಎಂಟ್ರಿ ಇತ್ತು, ಬಟ್ ನಾನು ಹೋಗ್ಲಿಲ್ಲ. ಅಂಡ್ ಅವ್ರ ಗುರುಗಳ ಸಮಾಧಿ ಸ್ಮಾಲ್, ಅದ್ರಲ್ಲೇನು ಎಂಟ್ರಿನೂ ಏನೂ ಇಲ್ಲ, ಬಟ್ ಚೆನ್ನಾಗಿತ್ತು. ಫೈನಲ್ ನಮ್ ಟ್ರಿಪ್ ನ ಲಾಸ್ಟ್ ಪ್ಲೇಸ್ ಬಂದು ಅಬ್ಬಿ ಫಾಲ್ಸ್. ನಾವು ಮಡಿಕೇರಿಗೆ ಹೋಗ್ತೀವಿ ಅಂದ್ರೆ ಫಸ್ಟ್ ನಾವು ತಲೆಯಲ್ಲಿ ನೇಮ್ ಬರೋದೇ ಅಬ್ಬಿ ಫಾಲ್ಸ್. ಆ ಫಾಲ್ಸ್ ನಾನು ಲಾಸ್ಟ್ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ. ರಾಜಾ ಟಾಮ್ ಇಂದ ಅಬ್ಬಿ ಫಾಲ್ಸ್ ಬಂದು 4.5 ಕಿಲೋಮೀಟರ್ಸ್ ಇದೆ. ಅಂಡ್ ಈ ಅಬ್ಬಿ ಫಾಲ್ಸ್ ಟೈಮಿಂಗ್ಸ್ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ ಇರ್ತದೆ. ಅಂಡ್ ಎಂಟ್ರಿ ಅಲ್ಲಿ ಹೋದ ತಕ್ಷಣ ನಮಗೆ ಪಾರ್ಕಿಂಗ್ ಇರ್ತದೆ. ಪಾರ್ಕಿಂಗು ಬೈಕ್ 20 ರೂಪೀಸ್ ಚಾರ್ಜ್ ಮಾಡ್ತಾರೆ, ಕಾರು 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಟ್ ನೀವು ಶಾಕ್ ಆಯ್ತೀರಾ ಇನ್ನೊಂದು ಕೇಳಿದ್ರೆ, ಎಂಟ್ರಿ ಫೀಸ್ ಬರೀ 10 ರೂಪೀಸ್. ಎಂಟ್ರಿ ಫೀಸ್ ಗಿಂತ ಬೈಕ್ ಕಾರ್ ಪಾರ್ಕಿಂಗ್ ಜಾಸ್ತಿ ದುಡ್ಡು ಚಾರ್ಜ್ ಮಾಡ್ತಾರೆ. ಅಲ್ಲಿಂದ ಒಂದು 500 ಮೀಟರ್ಸ್ ಡೌನ್ ವಾಕ್ ಇರ್ತದೆ. ಆ ಡೌನ್ ವಾಕ್ ಸರೌಂಡಿಂಗ್ ಎಲ್ಲ ಒಳ್ಳೆ ತೋಟಗಳು ನೋಡ್ಬೋದು. ಸುತ್ತ ತೋಟಗಳಿವೆ. ಅಂಡ್ ಡೌನ್ ಹೋದಷ್ಟೇ ಸಿಗದೆ ಅಬ್ಬಿ ಫಾಲ್ಸ್. ನಂಗೂ ಗೊತ್ತಿರಲಿಲ್ಲ ಈ ಇನ್ಫಾರ್ಮೇಶನ್. ನಾನು ಗೂಗಲ್ ಅಲ್ಲಿ ನೋಡಿ ತಿಳ್ಕೊಂಡೆ. ಅಬ್ಬಿ ಫಾಲ್ಸ್ ನ ಮೊದಲು ಜೆಸ್ಸಿ ಫಾಲ್ಸ್ ಅಂತ ಕರಿತಿದ್ರು. ಏನಕ್ಕೆ ಅಂದ್ರೆ ಬ್ರಿಟಿಷ್ ಇದ್ದ ಕಾಲದಲ್ಲಿ ಬ್ರಿಟಿಷರ ಮಗಳ ಹೆಸರು ಜೆಸ್ಸಿ ಅಂತ. ಅವಳ ನೇಮ್ನ ಈ ಫಾಲ್ಸ್ಗೆ ಜೆಸ್ಸಿ ಫಾಲ್ಸ್ ಅಂತ ಇಡ್ತಾರೆ. ಕಾಲಕ್ರಮೇಣ ಬ್ರಿಟಿಷರು ಭಾರತ ಬಿಟ್ಟು ಹೋದ್ಮೇಲೆ ಅದಾದ್ಮೇಲೆ ಅಲ್ಲಿರೋರು ಅಬ್ಬಿ ಫಾಲ್ಸ್ ಅಂತ ಇದಕ್ಕೆ ನೇಮ್ ಇಡ್ತಾರೆ. ಇದಿಷ್ಟು ನಾನು ಮಡಿಕೇರಿಯಲ್ಲಿ ಟೋಟಲ್ 6 ಪ್ಲೇಸ್ನ ಕವರ್ ಮಾಡಿದೆ. 9-10 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಸಂಜೆ ಒಂದು 3-4 ಗಂಟೆಗೆ ನಂದು ಈ ಪ್ಲೇಸ್ ಮುಗ್ದೋಯ್ತು. ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲೆಲ್ಲ 900, 800, 1 ಕಿಲೋಮೀಟರ್ಸ್. ಅಬ್ಬಿ ಫಾಲ್ಸ್ ಒಂದೇ 4.5 ಕಿಲೋಮೀಟರ್ಸ್ ಆಗಿದ್ದು. ಅದ್ಬಿಟ್ಟು ಇನ್ನೆಲ್ಲ ಬಿಲೋ 1 ಕಿಲೋಮೀಟರ್ ಇತ್ತು. ನೀವೇನಾದ್ರೂ ನೆಕ್ಸ್ಟ್ ಟೈಮು ಮಡಿಕೇರಿಗೆ ಬರ್ತೀರಾ ಅಂದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅನ್ಕೊಳ್ತೀನಿ. ಅದಾದ್ಮೇಲೆ ಬೈಕ್ ರಿಟರ್ನ್ ಮಾಡ್ಬೇಕಲ್ವಾ, ರಿಟರ್ನ್ ಮಾಡಿ ಅವ್ರ ಹತ್ರ ನಾನು ಡೆಪಾಸಿಟ್ ಮಾಡಿದ್ನಲ್ಲ 500 ರೂಪೀಸ್, ಅದನ್ನ ರಿಟರ್ನ್ ಬ್ಯಾಕ್ ತಗೊಂಡು ಅಲ್ಲಿಂದ ಮಡಿಕೇರಿ ಬಸ್ ಸ್ಟ್ಯಾಂಡ್ ಬಂದೆ. ಇದಿಷ್ಟು ಮಡಿಕೇರಿ ಒನ್ ಡೇ ಟ್ರಿಪ್ ಪ್ಲಾನ್ ಆಗಿದೆ. ಈ ಮಡಿಕೇರಿ ಒನ್ ಡೇ ಟ್ರಿಪ್ ಎಷ್ಟು ಖರ್ಚಾಗಿರ್ಬೋದು ಹಬ್ಬ ಅಂದ್ರೆ 1400 ರೂಪಾಯಿ ಒಳಗಡೆನೆ ಖರ್ಚಾಗಿದೆ. ಇದು 1,500 ಅನ್ಕೊಳ್ಳಿ. ಒಂದು ಎಲ್ಲ ಅಂದಾಜು 1,500ದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪ್ಲೇಸ್ ಒಂದಿಂದಲೇ ಕವರ್ ಮಾಡಿದೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಟ್ರಿಪ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.